ಜನ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಬೇಕಾಗಿತ್ತ ಅಂತ ಕೆಲವರು ನೋಡಿ, ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಅದು ಪ್ರಕೃತಿದತ್ತವಾಗಿ ಬರ್ತಕ್ಕಂಥ ಅವಘಡಗಳು. ಅದ್ರ ಜೊತೆಯಲ್ಲಿ ನಾವು ಮನುಷ್ಯರು ನಾವು ಮಾಡಿರ್ತಕ್ಕಂಥದ್ದು ಏನು ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ, ನಾವೇ ಸೆಲ್ಫ್ ಇನ್ಫ್ಲಿಕ್ಟೆಡ್ ಪ್ರಾಬ್ಲಮ್ಸ್. ದೋಸ್ ಆರ್ ಆಲ್ ದಿ ಪ್ರಾಬ್ಲಮ್. ಹೇಗೆ ಸೆಲ್ಫ್ ಇನ್ಫ್ಲಿಕ್ಟೆಡ್ ಅಂದರೆ ಈಗೆಲ್ಲ ಇವಿದ್ದಾವೆ, ಯಾವುದು ನಿಮ್ಮ ಚರಂಡಿಗಳು ಎಲ್ಲ ಇದ್ದಾವೆ. ಚರಂಡಿಗಳು ಇವತ್ತೇನು ಇದ್ದಾವೆ, ಅವು ಹಿಂದೆ ಎಲ್ಲ ಮಳೆ ಬಿದ್ದಾಗ ನೀರು ಹರಿತಕ್ಕಂಥ ಜಾಗಗಳು. ಇವತ್ತು ನಾವು ದುರಾಸೆಗೋಸ್ಕರ ನಾವೆಲ್ಲ ಅದನ್ನು ಕಿರಿದು ಮಾಡಿ ನೀರು ಸರಾಗವಾಗಿ ಹರಿತಕ್ಕಂಥದ್ದಕ್ಕೆ ಅಡಚಣೆಗಳು ಉಂಟಾದಾಗ ಅದರಿಂದ ಈ ರೀತಿಯ ತೊಂದರೆಗಳಾಗಿದೆ. ಇವತ್ತೆಲ್ಲ ರಾಜಕಾಲುವೆಗಳು ಎಲ್ಲಿ ನಿಮ್ಮ ಮೈಸೂರಲ್ಲೇ ತಗೊಳ್ಳಿ, ನಿಮ್ಮ ರಾಜಕಾಲುವೆಗಳನ್ನು ಎಷ್ಟು ಕಡೆ ಕಿರಿದು ಮಾಡಿದ್ದಾರೆ. ದೊಡ್ಡದಾಗಿ ನೀರು ಯಾವತ್ತೂ ಕೂಡ ಅದು ಯಾರನ್ನು ಕೇಳಲ್ಲ ಎಲ್ಲಿ ಹರಿಬೇಕು ಅಂತೇಳಿ. ಅದಕ್ಕೆ ತನ್ನದೇ ಆದಂತಹ ಮಾರ್ಗವನ್ನು ಅದು ಸೃಷ್ಟಿ ಮಾಡಿಕೊಂಡಿದೆ. ಅದು ಇವತ್ತಿಂದಲ್ಲ ನೆನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಆ ರೀತಿ ಬಂದಿರ್ತದೆ. ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನೆಲ್ಲ ನಾವು ಹಾಳು ಮಾಡಿ ನೀರು ಹರಿತಕ್ಕಂಥ ಜಾಗಗಳನ್ನೆಲ್ಲ ಬಂದ್ ಮಾಡಿ ಬಿಲ್ಡಿಂಗ್ ಕಟ್ಟೋದು, ಡೈವರ್ಟ್ ಮಾಡೋದು, ಮತ್ತು ಅದರ ಅಗಲ ಅಳತೆ ಏನಿರ್ತದೆ ಅದನ್ನು ಕಿರಿದು ಮಾಡೋದು, ಈ ರೀತಿ ಎಲ್ಲ ಮಾಡಿದಾಗ ಈ ರೀತಿಯ ಮಳೆ ಬಂದಾಗ ಅವಘಡಗಳು. ರಾಜಕಾಲುವೆ ಒತ್ತುವರಿ ತೆರವುನ ಇಂಥ ಸಂದರ್ಭದಲ್ಲಿ ಶುರು ಮಾಡ್ತಾರೆ, ಮತ್ತೆ ಸ್ಟಾಪ್ ಮಾಡ್ತಾರೆ. ಇಲ್ಲ ನೋಡಿ, ಇತ್ತೀಚೆಗೆ ನಮ್ಮ ಸರ್ಕಾರ, ಅದರಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಬಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಏನು ಬೆಂಗಳೂರಲ್ಲಿ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಅದು ಎಲ್ಲದಕ್ಕಿಂತ ಲೋ ಲೈಯಿಂಗ್ ಏರಿಯಾ. ಅದು ಭಾಳಷ್ಟು ಕಡೆಯಿಂದ ಬಿದ್ದಂಥ ನೀರು ಅಲ್ಲಿಗೆ ಕನ್ವರ್ಜ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಏನು ನೀರು ಹರಿತಕ್ಕಂಥ ಜಾಗಗಳೇನಿದ್ದಾವೆ ಆ ಜಾಗಗಳನ್ನೆಲ್ಲ ಕಿರಿದು ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಈಗ ಅದರಲ್ಲಿ ಬಹಳಷ್ಟು ರಾಜಕಾಲುವೆಗಳನ್ನು ಅವೆಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡಿಸಿದ್ದಾರೆ ನಿರ್ದಾಕ್ಷಿಣ್ಯವಾಗಿ. ಅದು ನಿರಂತರವಾಗಿ ನಡೆಯುತ್ತೆ. ಬರೀ ಮಳೆ ಬಂದಾಗ ಇವರು ಪ್ರಾರಂಭ ಮಾಡ್ತಾರೆ, ಆಮೇಲೆ ಇದನ್ನು ನಿಲ್ಲಿಸ್ಬಿಡ್ತಾರೆ ಅಂತಕ್ಕಂಥ ಭಾವನೆ ಅದು ಹಿಂದಿನ ಸರ್ಕಾರಗಳಿದ್ವಲ್ಲ ಆಗ ಬರ್ಬೋದು. ಈಗ ಮಾತ್ರ ನಿರ್ದಾಕ್ಷಿಣ್ಯವಾಗಿ ನಾವು ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅಂತೇಳಿ ಏನು DCM ಅವರು ಬೆಂಗಳೂರಿನ ಇನ್ಚಾರ್ಜ್ ಅವರೇ ಇರ್ತಕ್ಕಂಥದ್ದು, ಅವರು ನಿರಂತರವಾಗಿ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಅನಾನುಕೂಲಗಳು ಏನೇನು ಸೃಷ್ಟಿಯಾಗಿದ್ದಾವೆ, ಮಾನವ ನಿರ್ಮಿತ ಅನಾನುಕೂಲಗಳ ಸೃಷ್ಟಿ ಏನಿದೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ನಾಡಿದ್ದಲ್ಲಿ ಇವತ್ತು ಹೊಸಪೇಟೆ ಕಾರ್ಯಕ್ರಮ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಬೆಂಗಳೂರಿನ ಶಾಸಕರುಗಳು, ಸಚಿವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಇವರೆಲ್ಲರೂ ಕೂಡಿ ಈ ಭಾಗದ ಏನು ತೊಂದರೆಗೊಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಅದು ಒಂದು ಶಾಶ್ವತವಾದಂತಹ ತೊಂದರೆ ಇಲ್ಲದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಏನಿದೆ ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿಲ್ಲ. ಬರುತ್ತೆ, ಗುತ್ತಿಗೆದಾರರಿಗೆ ಯಾವ ರೀತಿ ಹಣ ಬರುತ್ತೆ ಆ ರೀತಿ ಬರುತ್ತೆ ಅಂತೇಳಿ ಒಂದು ಹೊಸಪೇಟೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅವರು ಹೇಳಿಕೆನ ನೀವೆಲ್ಲ ಮಾಧ್ಯಮದಲ್ಲಿ ತಿರ್ಚಿದಿರಿ ಅಂತ ನಾನು ಅನ್ಕೋಬೇಕಾಗ್ತದೆ. ಹೇಳ್ತೀನಿ ಕೇಳಿ. ಆಯ್ತಪ್ಪ, ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಅಲ್ಲೆಲ್ಲ ಈಸಿ ವೇ ಅಂತಲ್ಲ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರಲ್ಲ, ನಾನು ಒಬ್ಬ ಸಂಪುಟದಲ್ಲಿ ನಾನು ಒಬ್ಬ ಸದಸ್ಯ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರ್ತದೆ ಸಚಿವರಿಗೆ. ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಕೊಟ್ಟಿಲ್ಲ ಹೇಳಿ ಪ್ರತಿ ತಿಂಗಳು. ಮೊನ್ನೆ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ 3 months ಸ್ವಲ್ಪ ನಿಧಾನ ಆಯಿತು. ಯಾಕಾಯಿತು ಅಂತ ಹೇಳಿದ್ರೆ ನಮ್ಮ ಟ್ರೆಷರಿನಲ್ಲಿ K2ನಲ್ಲಿ ಅದು ಸಾಫ್ಟ್ವೇರನ್ನು ಚೇಂಜ್ ಅವರು ಮಾಡ್ತಾಯಿದ್ರು. ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಗ್ಲಿಚಸ್ ಇದ್ದೇ ಇರ್ತವೆ. ಈಗ ಎಲ್ರಿಗೂ ಬಟವಾಡೆ ಮಾಡ್ತಾ ಇದೀವಲ್ಲ ಪ್ರತಿ ತಿಂಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.